ಅನೇಕ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ, ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ. ನರೇಂದ್ರ ಮೋದಿ ಅವರು ಬಂದು 11.5 ವರ್ಷ ಆಗಿದೆ. ಅನೇಕ ರಾಜ್ಯಗಳು ಅಧಿಕಾರಕ್ಕೆ ಬಂದು ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದಾವೆ. ವಾಜಪೇಯಿ ಅವರು 6 ವರ್ಷ ಪ್ರಧಾನಮಂತ್ರಿಗಳಾಗಿದ್ದರು. ಯಾಕೆ ಅವರು SCP TSPಯನ್ನು ಕಾನೂನು ಮೂಲಕ ಮಾಡಿ ಅದನ್ನು ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಖರ್ಚು ಮಾಡಬೇಕು ಅಂತ ಯೋಚನೆ ಮಾಡಲಿಲ್ಲ? ಇವತ್ತಿಗೂ ಕೂಡ ಕಾನೂನು ಮಾಡಿಲ್ಲ. ಕೇಂದ್ರ ಸರ್ಕಾರದಲ್ಲೂ ಮಾಡಿಲ್ಲ, ರಾಜ್ಯ ಸರ್ಕಾರದಲ್ಲೂ ಮಾಡಿಲ್ಲ. 18% ಖರ್ಚು ಮಾಡಬೇಕು ಅಂತ ಇತ್ತಲ್ಲ, ಅದು ಯಾಕೆ ಮಾಡಿಲ್ಲ? ಅದು ಒಂದು. ಎರಡನೇದು, ರಿಸರ್ವೇಷನ್ ಇನ್ ಪ್ರಮೋಷನ್. ಸುಪ್ರೀಂ ಕೋರ್ಟ್ನವರು ಅದನ್ನು ರಿಸರ್ವೇಷನ್ ಇನ್ ಪ್ರಮೋಷನ್ ಅಲ್ಲಿ ಕೊಡ್ತಕ್ಕಂಥದ್ದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಮಾಡಿದ್ರು. ನಾವು ಒಬ್ಬ ದಲಿತ ಮಹಿಳೆ ಚೀಫ್ ಸೆಕ್ರೆಟರಿ ಆಗಿದ್ಲು, ರತ್ನಪ್ರಭಾ. ಅವ್ರ ಅಧ್ಯಕ್ಷದಲ್ಲಿ ಒಂದು ಸಮಿತಿ ಮಾಡಿ ಸಮಿತಿಯಿಂದ ವರದಿ ತಗೊಂಡು ಅದನ್ನು ಜಾರಿ ಮಾಡಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಅದು ಚಾಲೆಂಜ್ ಆಯಿತು. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಊರ್ಜಿತ ಆಯಿತು. ಯಾಕೆ ಬೇರೆ ಪ್ರೈಮ್ ಮಿನಿಸ್ಟರ್ ಯಾಕೆ ಮಾಡಲಿಲ್ಲ? ಇಲ್ಲೆಲ್ಲ ಚಂದ್ರಶೇಖರ್ ಇದ್ರಲ್ಲ ಈಗ, ಯಾಕ್ರಿ ಮಾಡಲಿಲ್ಲ? ಎಲ್ಲರೂ ಮಾಡಿದಾರ? ಊರ್ಜಿತ ಆಗಿದೆಯಲ್ಲ ಸುಪ್ರೀಂ ಕೋರ್ಟ್ನಲ್ಲಿ, ಯಾಕೆ ಮಾಡಲಿಲ್ಲ? ನಮ್ಮಲ್ಲಿ ಬಹಳ ಜನ ಅದಕ್ಕೆ ವಿರುದ್ಧವಾಗಿ ಆರ್ಗ್ಯುಮೆಂಟ್ ಮಾಡೋರು ಇದ್ದಾರೆ. ದಲಿತ ಸಮುದಾಯಕ್ಕೆ ಸೇರಿದವರೇ ಆರ್ಗ್ಯುಮೆಂಟ್ ಮಾಡೋದು ನೋಡಿದ್ದೀನಿ ನಾನು. ಯಾಕೆ ಮಾಡಿಲ್ಲ? ಯಾವ್ದಾದ್ರು ರಾಜ್ಯದಲ್ಲಿ ಮಾಡಿದಾರ? ಓಲಿ ಪ್ರಧಾನಮಂತ್ರಿಗಳು ಮಾಡಿದಾರ?